ಅಸ್ಸಲಾಂ ವಲೈಕುಂ. ಒಂದು ಅವಸ್ಥೆ ನೋಡಿ ಮುಸ್ಲಿಂ ಸಮುದಾಯದ್ದು. ದಕ್ಷಿಣ ಕನ್ನಡದಲ್ಲಿ ನಿನ್ನೆ ಒಂದು ಕೊಲೆಯಾಗಿದೆ. ಕೊಲೆಯಾಗಿ ಸುಮಾರು 24 ಗಂಟೆ ಅದು ವಿಚಾರ ಬಹಿರಂಗ ಆಗಿ ಈ ಗುಂಪು ಹತ್ಯೆ ಆಗಿದೆ ಅಂತ ಹೇಳಿ 24 ಗಂಟೆ ಆಗ್ತಾ ಬಂತು. ಪೊಲೀಸರು 15 ಮಂದಿಯನ್ನು ಬಂಧಿಸಿದ್ದಾರೆ. ಆದರೆ ಅದರಲ್ಲಿದ್ದಂಥ ಪ್ರಮುಖ ಆರೋಪಿ ಮಾಜಿ ಕಾರ್ಪೊರೇಟರ್ ಅವರ ಪತಿಯಾದಂಥ ರವೀಂದ್ರನವನ್ನು ಇದುವರೆಗೆ ಬಂಧಿಸಲಿಕ್ಕೆ ಆಗಲಿಲ್ಲ. ಇರಲಿ, ಇಷ್ಟೆಲ್ಲ ಟೆಕ್ನಾಲಜಿ, ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಯಾಕೆ ಆತನನ್ನು ಬಂಧಿಸಲಿಲ್ಲ? ಅದಕ್ಕಿರುವಂಥ ಯಾವ ಪ್ರಭಾವಿಗಳ ತಡೆ ಇರಬಹುದು, ಅದೆಲ್ಲವೂ ಕೂಡ ನಮಗೆ ಆಲೋಚನೆ ಮಾಡ್ಬೋದು. ಇನ್ನೊಂದು ಇಲ್ಲಿರುವಂತಹದ್ದು ಈ ಘಟನೆ ನಡೆದು 24 ಗಂಟೆ ಒಳಗಡೆ ಗೃಹ ಮಂತ್ರಿಯವರು ಒಂದು ಹೇಳಿಕೆಯನ್ನು ಹೇಳ್ತಾರೆ, ಒಂದು ಬೇಜವಾಬ್ದಾರಿಯ ಹೇಳಿಕೆ. ಕೊಲೆ ನಡೆದಿರುವಂತಹದ್ದು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಕ್ಕೆ ಅಂತ ಹೇಳಿ. ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಕ್ಕೆ ಕೊಲೆ ನಡೆದಿದೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಬಹುವರ್ಗದವರ ಮನಸ್ಸನ್ನ ತಣಿಸಬಹುದು ಅನ್ನುವಂತಹ ಒಂದು ರೀತಿಯಲ್ಲಿ ಈ ಕೊಲೆ ನಡೆದಿರುವುದು ಸರಿ ಅನ್ನುವಂಥ ಒಂದು ಭಾವನೆಯನ್ನು ಸೃಷ್ಟಿಸಬಹುದು. ಮತ್ತು ಗೋಧಿ ಮಾಧ್ಯಮಗಳಿಗೆ ಆಹಾರವನ್ನು ಈಗಾಗಲೇ ನೀಡಿದ್ದಾರೆ. ಇಲ್ಲಿರುವಂತಹದ್ದು ಒಬ್ಬ ಕಾರ್ಮಿಕ, ಒಂದು ಉತ್ತರ ಇಂಡಿಯಾದವ ಬಂದು ಇವರ ನಡುವೆ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತಹ ಒಂದು ಅವಶ್ಯಕತೆ ಏನಿದೆ? ಅಂತಹ ಘಟನೆ ನಿಜವಾಗಿಯೂ ನಡೆದಿದೆಯಾ? ಆ ಘಟನೆ ನಡೆದಿದ್ದನ್ನು ಕಂಡವರು ಯಾರು, ಕೇಳಿದವರು ಯಾರು? ಇದು ಯಾರ ಮುಂದೆ ನಡೆದಿದೆ? ಇದಕ್ಕಿರುವಂಥ ಸಾಕ್ಷಿಗಳೇನು? ಒಂದು ವೇಳೆ ಒಂದು ವ್ಯಕ್ತಿ ಆ ರೀತಿ ಹೇಳಿದರೆ ಅಂದ್ಕೊಳ್ಳಿ, ಅಂತ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ಬ ವ್ಯಕ್ತಿ ಹೇಳಿದರೆ ಅವರನ್ನು ಅರೆಸ್ಟ್ ಮಾಡಬಹುದಾ? ಈ ರೀತಿಯ ಅವರನ್ನು ಅಂತ ವ್ಯಕ್ತಿಯನ್ನು ಕೊಲೆ ಮಾಡಬಹುದಾ? ಗುಂಪು ಸೇರಿ ಹತ್ಯೆ ಮಾಡಬಹುದಾ ಅನ್ನೋದಕ್ಕೆ ಸರ್ಕಾರ ಉತ್ತರವನ್ನು ಕೊಡಬೇಕಾಗುತ್ತೆ. ಮುಸಲ್ಮಾನರು ಅರ್ಥ ಮಾಡಿಕೊಳ್ಬೇಕು, ದಕ್ಷಿಣ ಕನ್ನಡ ಎಲ್ಲಿಯವರೆಗೆ ಹೋಗ್ತಾ ಇದೆ, ಇಲ್ಲಿ ಸಂಘ ಪರಿವಾರವನ್ನು ಯಾವ ರೀತಿ ಮೆರೆಯಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇದೆ, ಅದಕ್ಕೆ ಬೆನ್ನೆಲುಬಾಗಿ ಇಲ್ಲಿ ಗೃಹ ಸಚಿವ ತನ್ನ ಜವಾಬ್ದಾರಿಯನ್ನು ಮರೆತು ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಹೇಳ್ತಾರೆ ಅನ್ನೋದನ್ನು ನಮಗೆ ಅರ್ಥ ಮಾಡಿಕೊಳ್ಬಹುದು. ಇಲ್ಲಿ ಕಮಿಷನರ್ ಅವರು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇಲ್ಲಿ ಬಹಿರಂಗಗೊಳಿಸಬೇಕು. ಏನಂತ ಹೇಳಿದ್ರೆ, ನೀವು ಗೃಹ ಸಚಿವರಿಗೆ ಮಾಹಿತಿ ನೀಡಿದ್ದೀರಾ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಕ್ಕೆ ಕೊಲೆ ನಡೆದಿದೆ ಅನ್ನುವಂಥದ್ದು. ಈ 50 ಮಂದಿಯಲ್ಲಿ ಇಷ್ಟೇ ಮಂದಿಯನ್ನು ಬಂಧಿಸಿ ಅನ್ನುವಂತಹ ಏನಾದರೂ ಆಜ್ಞೆ ಇದೆಯಾ? ಅಥವಾ ಕಾರ್ಪೊರೇಟರ್ನ ಯಾರ್ದಾದ್ರೂ ಪ್ರಭಾವಕ್ಕೊಳಗಾಗಿ ನೀವು ಇದುವರೆಗೆ ಬಂಧಿಸಲಿಲ್ವಾ? ಈ ವ್ಯಕ್ತಿಯನ್ನ ಹೆಸರನ್ನ ಇದುವರೆಗೆ ಬಹಿರಂಗಗೊಳಿಸಲಿಕ್ಕೆ ಅಥವಾ ಬಂಧಿಸಲಿಕ್ಕೆ ನಾವು ಈ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿದ್ದೇವೆ ಅನ್ನೋದನ್ನ ಯಾಕೆ ಇದುವರೆಗೆ ಬಹಿರಂಗಗೊಳಿಸಲಿಲ್ಲ? ಇದನ್ನ ಅಷ್ಟು ಮಾತ್ರವಲ್ಲ, ಕಮಿಷನರ್ ಮತ್ತೆ ಹೇಳ್ತಾ ಇದ್ದಾರೆ ಗುರುತು ಪತ್ತೆ ಆಗಿಲ್ಲ. ಯಾಕೆ ಗುರುತು ಪತ್ತೆ ಆಗಿಲ್ಲ? ಆ ವ್ಯಕ್ತಿ, ಆ ಕಾರ್ಮಿಕ ಕೆಲಸ ಮಾಡುವಂತಹ ಅವರ ಜೊತೆಗಿದ್ದಂತಹ ಕಾರ್ಮಿಕರ ಬಳಿ ಅಥವಾ ವ್ಯಕ್ತಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲಿ ಯಾಕೆ ಇದುವರೆಗೆ ಗುರುತನ್ನು ನೀಡಲಿಕ್ಕೆ ಸಾಧ್ಯವಾಗಲಿಲ್ಲ? ಇದೆಲ್ಲವನ್ನು ಉತ್ತರ ನೀಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಇಲ್ಲಿ ಆರೋಪಿಗಳ ಪರವಾಗಿ ಸರ್ಕಾರ ನಿಲ್ಲುತ್ತಿದೆಯೇ ಅಥವಾ ಆರೋಪಿಗಳೊಂದಿಗೆ ಗೃಹ ಸಚಿವರು ನಿಂತಿದ್ದಾರೆ ಅನ್ನುವಂತಹ ಸಂಶಯ ಇವತ್ತಿಲ್ಲಿ ಸರ್ಕಾರದ ಕಡೆಯಿಂದ ಈ ಒಂದು ಗೃಹ ಸಚಿವರ ಹೇಳಿಕೆಯಿಂದ ಅರ್ಥ ಆಗ್ತಾ ಇದೆ. ಹಾಗಾಗಿ ಮುಸಲ್ಮಾನರು, ದಕ್ಷಿಣ ಕನ್ನಡದ ಮುಸಲ್ಮಾನರು, ಕರ್ನಾಟಕದ ಮುಸಲ್ಮಾನರು ಅರ್ಥ ಮಾಡಿಕೊಳ್ಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸಂಘ ಪರಿವಾರದೊಂದಿಗಿದೆ, ಸಂಘ ಪರಿವಾರದ ಆರೋಪಿಗಳೊಂದಿಗಿದೆ, ಸಂಘ ಪರಿವಾರದ ಪೊಲೀಸರೇನಿದ್ದಾರೆ ಸಂಘ ಪರಿವಾರದ ಅನತಿ ಅಂತ ಇವತ್ತು ನೋಡಿ, ಹೈಲ್ಯಾಂಡಿನ ಒಂದು ವೈದ್ಯೆ ಏನೋ ಒಂದು ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಒಬ್ಬ ಸಂಘ ಪರಿವಾರದ ಬಜರಂಗ ದಳದ ಶರಣ್ ಪಂಪ್ವೆಲ್ ಒಂದು ಟ್ವೀಟ್ ಮಾಡಿದಾಗ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಕೊಟ್ಟಾಗ ಇಲ್ಲಿಯ ಪೊಲೀಸರು ಕ್ಷಣ ಮಾತ್ರದಲ್ಲಿ FIR ದಾಖಲಿಸ್ತಾರೆ. ಇಲ್ಲಿ ಮುಸಲ್ಮಾನರಿಗೆ ಏನಾದರೂ ಆದರೆ ಇಲ್ಲಿ ಮೀನಾಮೇಷ ಮಾಡಬೇಕು. ನಿನ್ನೆ ಪುತ್ತೂರಿನಲ್ಲಿ, ದಕ್ಷಿಣ ಕನ್ನಡದ ಹಲವು ಕಡೆಗಳಲ್ಲಿ ಕಾಶ್ಮೀರದ ದಾಳಿ ನಡೆದ ನಂತರ ಹಲವು ಕಡೆಗಳಲ್ಲಿ ಸಂಘ ಪರಿವಾರದ ನಾಯಕರು ಮುಸಲ್ಮಾನರ ವಿರುದ್ಧವಾಗಿ ಅತಿ ತೀಕ್ಷ್ಣವಾದಂತಹ ಪ್ರಚೋದನಕಾರಿಯಾದಂತಹ ಮಾತುಗಳನ್ನು ಬಳಸಿದ್ದಾರೆ. ಅವರ ಮೇಲೆ ಕೇಸನ್ನು ದಾಖಲಿಸಲಿಕ್ಕೆ ಈ ಕಾಂಗ್ರೆಸ್ನ ಸರ್ಕಾರದ ಪೊಲೀಸರಿಗೆ ಬೆನ್ನೆಲುಬಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಸಂಘ ಪರಿವಾರದವರನ್ನ ಭಯಪಟ್ಟುಕೊಂಡು ಇಲ್ಲಿ ಕೆಲಸ ಮಾಡುವಂಥದ್ದು ನಮಗೆ ಕಾಣ್ತಾ ಇದೆ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ಇಲ್ಲಿಯ ಮುಸಲ್ಮಾನರು, ಇಲ್ಲಿಯ ಜಾತ್ಯತೀತ ಪಕ್ಷ ಅಧಿಕಾರದಲ್ಲಿ ಇರುವಾಗಲೂ ಕೂಡ ಇದೇ ರೀತಿ ಪೊಲೀಸರು ನಡೆದುಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ಕೊಲೆಯಾದ್ರೆ ಒಬ್ಬ ಗೃಹ ಸಚಿವ ಈ ರೀತಿಯ ಬೇಜವಾಬ್ದಾರಿಯ ಹೇಳಿಕೆಯನ್ನು ನೀಡ್ತಾರೆ ಅಂತ ಹೇಳಿದ್ರೆ ನಾವು ಏನಿಲ್ಲಿ ಮಾಡಲಿಕ್ಕೆ ತಯಾರಾಗಬೇಕು, ನಾವು ಯಾವ ರೀತಿ ಒಟ್ಟಾಗಬೇಕು, ಪರ್ಯಾಯ ರಾಜಕೀಯದ ಅವಶ್ಯಕತೆ ಈ ಕರ್ನಾಟಕದಲ್ಲಿ ಯಾಕೆ ಇದೆ ಅನ್ನೋದನ್ನು ಇನ್ನಾದರೂ ಅರ್ಥ ಮಾಡಿಕೊಳ್ಬೇಕು.